ಇವತ್ತು ನಾವು ಬಿಜಾಪುರದಲ್ಲಿರುವಂಥ ಕನಿಷ್ಠ 50 ದೇವಸ್ಥಾನಗಳನ್ನು ಸರ್ಕಾರ ಅದನ್ನು ತಮ್ಮ ಸ್ವಾಧೀನ ತಗೊಳ್ಕೊಳ್ಳುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಇದರ ಮಾಹಿತಿಯನ್ನು ಈಗಾಗಲೇ ನಮಗೆ ಲಭ್ಯವಾಗಿದೆ. ಮುಂಚೆನೂ ಕೂಡ ನಾನು ಹೇಳಿದ್ದೀನಿ. 50 ದೇವಸ್ಥಾನಗಳನ್ನು ಧಾರ್ಮಿಕ ದತ್ತಿ ಇಲಾಖೆ ಇದರಲ್ಲಿ ಸೇರಿಸ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಆದೇಶವನ್ನು ಜಿಲ್ಲಾಡಳಿತ ಹೊರಡಿಸಿದೆ. ಅದು ಈಗಾಗಲೇ ತಹಸೀಲ್ದಾರರು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಕಚೇರಿ ತಲುಪಿ ಅಲ್ಲಿಂದ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡುವಂಥ ನಡೀತಾ ಇದೆ. ಮುಂಚೆನೇ ನಾವು ಮೀಡಿಯಾ ಮುಖಾಂತರ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಈ ರೀತಿ ಆಗಬಾರ್ದು, ನೀವು ಕೈ ಬಿಡಬೇಕು. ನಿಮ್ಮಿಂದ ಯಾವುದೇ ಧನ ಸಹಾಯ ನಿರಂತರವಾಗಿ ತಗೊಳ್ತಾ ಇಲ್ಲ. ಇವತ್ತು ಒಂದು ಆ ಧಾರ್ಮಿಕ ದತ್ತಿ ಇಲಾಖೆ ಇದರಲ್ಲಿ ಒಂದು ಕಾನೂನಿದೆ. ಸರ್ಕಾರದಿಂದ ದಿನಾಲು ಒಂದು ತಿಂಗಳಾರು ಅದೇನಾದರೂ ಅದರ ಸಂಬಳ ಬರ್ತಾಯಿತ್ತು, ಭತ್ಯೆ ಬರ್ತಾಯಿತ್ತು ಅಥವಾ ಅದಕ್ಕೆ ವೆಚ್ಚ ಬರ್ತಾಯಿತ್ತು ಅಂದ್ರೆ ಅದ್ರ ಬಗ್ಗೆ ಏನೋ ಒಂದು ಇದು ಕ್ರಮ ತಗೋಬೇಕನ್ನೋ ಇದೆ. ಆದರೆ ಕೆಲವೊಂದು ದೇವಸ್ಥಾನಗಳಿಗೆ ಯಾವುದೇ ರೂಪಾಯಿ ಒಂದು ಪೈಸಾನೂ ಕೂಡ ಬಂದಿಲ್ಲ. ಒಂದು ಎರಡನೇದಾಗಿ ಯಾವುದೇ ದೇವಸ್ಥಾನಕ್ಕೆ ಇನ್ನೂ ಕೂಡ ನೋಟಿಸ್ಗಳು ಕೊಟ್ಟಿಲ್ಲ. ನೋಟಿಸ್ ಕೊಡದೇ ನೋಟಿಸ್ ಕೊಟ್ಟು ಅವ್ರ ಜೊತೆ ಚರ್ಚೆ ಮಾಡಬೇಕು. ಚರ್ಚೆ ಆದ ನಂತರ ಇದನ್ನು ಕ್ರಮ ತಗೋಬೇಕು ಅನ್ನುವಂಥದ್ದು ಒಂದು ಕಾನೂನಿದೆ. ಅದು ಯಾವುದೂ ಇವರು ಪಾಲಿಸಿಲ್ಲ. ಬರೀ ತಾವಾಗಿ ಒಂದು ಲಿಸ್ಟ್ ಮಾಡಿ ಇಂಥ ದೇವಸ್ಥಾನಗಳನ್ನು ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಸರ್ಕಾರಕ್ಕೆ ತೆಗೆದುಕೊಳ್ಳಲು ಕ್ರಮಕ್ಕಾಗಿ ದಾಖಲಾತಿಗಳನ್ನು ನೀವು ಕಲೆಕ್ಟ್ ಮಾಡಿರಿ ಅನ್ನುವಂಥ ಆದೇಶವನ್ನು ಕೊಟ್ಟಿದ್ದಾರೆ. ಅದು ಮಹಾನಗರ ಪಾಲಿಕೆಗೆ ಹೋಗಿದೆ. ಈಗಾಗಲೇ ನಾವು ಮಹಾನಗರ ಪಾಲಿಕೆ ಕಮಿಷನರ್ ಕೂಡ ಮಾತನಾಡಿದ್ದೀನಿ, ಈ ಥರ ಮಾಡೋಕ್ಕೆ ಹೋಗಬಾರ್ದು ಅನ್ನುವಂಥದ್ದು. ಯಾಕಂದ್ರೆ ಆ ದೇವಸ್ಥಾನದ ಆಡಳಿತ ಮಂಡಳಿಗೆ ಅಲ್ಲಿರುವಂಥ ಭಕ್ತರಿಗೆ ಗೊತ್ತಾಗಬೇಕು ನಮ್ಮದು ಧಾರ್ಮಿಕ ದತ್ತಿ ಇಲಾಖೆ ಹೊಟ್ಟಿದೆ ಅಥವಾ ತೊಗೊಳ್ತದೆ ಅನ್ನುವಂಥದ್ದು. ಗೊತ್ತಾದರೂ ಒಪ್ಪಿಗೆ ಕೊಡ್ತಾರೋ ಅಥವಾ ಅವ್ರು ಬೇಡ ಅಂತಾರೋ ಅನ್ನುವಂಥದ್ದು ಅವ್ರ ಸಹಮತಿ ಕೂಡ ಅವಶ್ಯಕತೆ ಇದೆ. ನೋಟಿಸ್ ಕೂಡ ಜಾರಿಯಾಗಿಲ್ಲ. 50 ದೇವಸ್ಥಾನಗಳಿಗೆ ಕೆಲವೊಂದು ದೇವಸ್ಥಾನಗಳಿಗೆ ಅಡ್ರೆಸ್ಸು ಇಲ್ಲ, ಬರೀ ಬಿಜಾಪುರ ಅನ್ನೋದು. ಆ ಸರ್ವೆ ನಂಬರ್ ಮೇಲೆ ನಾನು 3 ಮಂದಿ ಕಾಂಟ್ಯಾಕ್ಟ್ ಮಾಡಿದೆ ಅಲ್ಲಿ ಏರಿಯಾದಾಗ ನನಗೆ ಪರಿಚಯದಂಥವ್ರಿಗೆ. ಅದು ಯಾರಿಗೂ ಮಾಹಿತಿ ಇಲ್ಲ ಇದ್ರ ಬಗ್ಗೆ. ಇದು ಸಡನ್ಲಾಗಿ ಅಕಸ್ಮಾತ್ ಆದೇಶ ಆಗಿಬಿಟ್ರೆ ಇದೊಂದು ದೊಡ್ಡ ಅನಾಹುತ. ಯಾಕಂದ್ರೆ ಧಾರ್ಮಿಕ ಹಿಂದೂ ಭಾವನೆಗಳ ಏನು ಇರುವಂಥ ದೇವಸ್ಥಾನಗಳನ್ನು ಸರ್ಕಾರ ತನ್ನ ಅಡಿಯಲ್ಲಿ ತೆಗೆದುಕೊಳ್ಳುವಂಥದ್ದು ಇದು ಒಂದೇನು ಕೆಲಸ ಇದೆ. ಇದು ಆಗಬಾರ್ದು ಅನ್ನುವಂಥದ್ದು. ಇದನ್ನು ಜಿಲ್ಲಾಧಿಕಾರಿಗಳು ಇದು ಕೈ ಬಿಡಬೇಕು ಅನ್ನುವಂಥ ಒತ್ತಾಯ ಮಾಡಿ ಇವತ್ತು ನಾವು ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೀವಿ. ಪ್ರಮುಖವಾಗಿ ಯಾವ ದೇವಸ್ಥಾನ? ಪ್ರಮುಖವಾಗಿ ಬಿಜಾಪುರದಲ್ಲಿರುವಂಥ ಎಲ್ಲ ದೇವಸ್ಥಾನಗಳು, ಅಂಬಾಭವಾನಿ ದೇವಸ್ಥಾನ ಇದೆ, ಶಂಕಲಿಂಗ ಗುಡಿ ದೇವಸ್ಥಾನ ಇದೆ, ಅಡವಿ ಶಂಕಲಿಂಗ ದೇವಸ್ಥಾನ ಇದೆ, ಬಸವೇಶ್ವರ ದೇವಸ್ಥಾನ ಇದೆ, ಸುಂದರೇಶ್ವರ ದೇವಸ್ಥಾನ ಇದೆ, ಮಲ್ಲಿಕಾರ್ಜುನ ದೇವಸ್ಥಾನ ಹಾಗೂ ಶಾಪೇಟಿ ಮಹಾದೇವ ದೇವಸ್ಥಾನ. ಈ ರೀತಿ ಭಾಳ ಪುರಾತನ ಕಾಲದ ಆ ಶಾಪೇಟಿ ಮಹಾದೇವ ದೇವಸ್ಥಾನದವ್ರು ಕೂಡ ಗೊತ್ತಿಲ್ಲ. ಅದು ಟ್ರಸ್ಟ್ ಇದೆ ಅಲ್ಲಿ. ಅವರಿಗೆ ಕೂಡ ಯಾವುದೇ ನೋಟಿಸ್ ಬಂದರೆ ಗೊತ್ತೂ ಆಗಿಲ್ಲ ಅವರಿಗೆ. ನಾನೇ ಸಂಪರ್ಕ ಮಾಡಿದೆ ಅವ್ರಿಗೆ ಕೂಡ ಯಾವುದೂ ಇಲ್ಲ. ಆದರೆ ಈ ರೀತಿ ಯಾವುದೇ ಹೇಳದೆ ಕೇಳದೇ ಒಂದು ನೀವು ಈ ದೇವಸ್ಥಾನಗಳನ್ನು ಕಬ್ಜೆ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ರೆ ಅಂದರೆ ಕೈ ಬಿಡಬೇಕು. ಇದು ನಾವು ಎಚ್ಚರಿಕೆಯನ್ನು ಕೊಡ್ತದೆ. ಈಗಾಗಲೇ ಜಿಲ್ಲಾಧಿಕಾರಿಗೆ ನಾವು ವಿನಂತಿ ಮಾಡೋಕ್ಕೆ ಇವತ್ತು ನಾವು ನಮ್ಮೆಲ್ಲ ಕೆಲವೊಂದು ದೇವಸ್ಥಾನ ಟ್ರಸ್ಟಿಗಳು ನಾವು ನಮ್ಮ ಧಾರ್ಮಿಕ ಕಾರ್ಯಕರ್ತರು ಬಂದಿದ್ದೀವಿ. ಅದಕ್ಕೆ ಇದನ್ನು ಕೈ ಬಿಡಬೇಕು. ಅವರು ಜೊತೆ ಚರ್ಚೆ ಮಾಡಿ ನೋಟಿಸ್ ಕೊಡ. ಯಾಕಂದರೆ ವಿಚಿತ್ರ ಅಂದರೆ ಯಾವುದೇ ಕೆಲಸ ಮಾಡೋಕ್ಕಿಂತ ಮುಂಚೆ ನೋಟಿಸ್ ಕೊಡ್ತಾರೆ. ನೋಟಿಸೇ ಕೊಟ್ಟಿಲ್ಲ ಅವರು. ಒಂದು ದೇವಸ್ಥಾನಕ್ಕೆ ಬಂದಿಲ್ಲ. ನಾನು ಒಂದು ದೇವಸ್ಥಾನ ಟ್ರಸ್ಟ್ ಇದೆ, ನನಗೂ ಕೂಡ ಬಂದಿಲ್ಲ ಇನ್ನೂ ತನಕ. ಮತ್ತು ಹೇಳದೆ ಕೇಳದೇನೆ ಇದೊಂಥರ ಏನು ಸಂಚು ರೂಪಿಸ್ತಾರಲ್ಲ, ಹೇಳದೆ ಕೇಳದೇನೆ ಕಬ್ಜಾ ತೋತಾರತ್ತಾರಲ್ಲ, ಹಂಗೆ ಹೇಳದೆ ಕೇಳದೇ ಕಬ್ಜಾ ರೀತಿಯಲ್ಲಿ ದಬ್ಬಾಳಿಕೆ ರೀತಿಯಲ್ಲಿ ಸರ್ಕಾರ ಈ ರೀತಿ ದೇವಸ್ಥಾನಗಳ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾಯಿದೆ. ಇವು ಸಚಿವಾಲಯ ನೇರವಾಗಿ ಕೊಡೋಕ್ಕೆ ಬರೋಂಗಿಲ್ಲ, ಜಿಲ್ಲಾಡಳಿತಕ್ಕೆ ಕಳಿಸ್ಬೇಕಾಗ್ತದೆ. ಜಿಲ್ಲಾಡಳಿತ ಅದನ್ನು ಆ ದೇವಸ್ಥಾನಗಳು ಕಮಿಟಿಗಳಿಗೆ ಕೊಡಬೇಕಾಗ್ತದೆ. ಇವ್ರು ಯಾವ ದೇವಸ್ಥಾನಕ್ಕೂ ಕೊಟ್ಟಿಲ್ಲ. ಅವರು ತಮ್ಮ ಪೇಪರ್ಸ್ ಹಂಗೆ ಮೂವ್ಮೆಂಟ್ ಆಗ್ತಾಯಿದೆ. ಸರ್ವೆ ಡಿಪಾರ್ಟ್ಮೆಂಟಲ್ಲಿದೆ, ಇವತ್ತು ಮಹಾನಗರ ಪಾಲಿಕೆ ಲೆಟ್ರ್ ಹೋಗಿದೆ, ತಹಸೀಲ್ದಾರ್ ಕಡೆ ಹತ್ತಿರ ಇದೆ. ಎಷ್ಟೆಲ್ಲ ನಡೀತಾ ಇದ್ರು ದೇವಸ್ಥಾನದವ್ರಿಗೆ ಗೊತ್ತಿಲ್ಲ ಇದು ಏನು ನಡೀತದೆ ಅನ್ನೋಂಥದ್ದು. ಇದು ನನಗೆ ಆಶ್ಚರ್ಯ ಆಗ್ಬಿಟ್ಟದ. ದೇವಸ್ಥಾನದವ್ರಿಗೆ ಯಾವ ಕಮಿಟಿಯವ್ರಿಗೆ ಬಿಜಾಪುರ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಎಲ್ಲ ರೀತಿ ಮೂವ್ಮೆಂಟ್ಗಳು ನಡೀತಾ ಇದ್ದಾವೆ. ಈಗ ನಾವು ಮೊನ್ನೆ ಏನೋ ಒಂದು ಹೇಳಿಕೆ ಕೊಟ್ಟೆ, ಅವಾಗ ಸ್ವಲ್ಪ ಸ್ಟಾಪ್ ಆಗಿದೆ ಅಂತ ಹೇಳಿದ್ದಾರೆ. ನಾನು ಕಮಿಷನರ್ ಮಾತಾಡಿದೆ, ಈ ಅಂಕತ್ ನಾನು ಬಂದಿಟ್ಟಿದ್ದೆ ಹೇಳ್ತಾರೆ. ಅದಕ್ಕೆ ಯಾಕೆ ಇದು ಕತ್ತಲೆಯಲ್ಲಿ ದೇವಸ್ಥಾನ ಕಮಿಟಿಯವ್ರನ್ನಿಟ್ಟು ನೀವು ರೀತಿ ಕ್ರಮ ತಗೋತಾ ಇದ್ದೀರಿ? ಏನಿದು ಹುನ್ನಾರ ನಡೀತಾ ಇದೆ? ಕಾಂಗ್ರೆಸ್ ಸರ್ಕಾರದ ಒಂದು ಪ್ರಚೋದನೆ ಇರ್ಬೋದು. ಯಾಕಂದ್ರೆ ಹಲವಾರು ಈ ರೀತಿ ಧಾರ್ಮಿಕ ಕ್ಲಾಶಸ್ಗಳು ನಡೀತಾ ಇದ್ದಾವೆ ರಾಜ್ಯದಲ್ಲಿ. ಅಂಥ ಸಂದರ್ಭ ಇದೊಂದು ಕೂಡ ಇದು ನಡೀತಾ ಇರೋದು ದುರಂತ ಇದು. ಯಾಕಂದ್ರೆ ಅವ್ರ ಎಲ್ಲ ದೇವಸ್ಥಾನದವ್ರು ಯಾರಿಗೆ ಮಾಹಿತಿ ಇಲ್ಲ, ಅವರೆಲ್ಲ ಕತ್ತಲೆ ಒಳಗೆ ಅದಾರೆ. ಅವ್ರಿಗೆ ಗೊತ್ತಿಲ್ಲದೇನೆ ಈ ರೀತಿ ಮಾಡುವಂಥದ್ದು. ಕೆಲವೊಬ್ರು ಲೆಟ್ರ್ಗಳು ಬಂದವು, ನಿಮ್ಗೆ ಹಣ ಕೊಡ್ತೀವಿ, ನೀವು ಬಂದು ತೊಗೊಂಡು ಸರ್ಕಾರಿ ಸಹಾಯ ಮಾಡ್ತೀವಿ ಅನ್ನೋವಂಥದ್ದು. ಅಂದರೆ 25,000 ಕೊಟ್ಟು ನಾವು ನಿಮ್ಗೆ ಕೊಟ್ಟಿವಿ, ಇದನ್ನು ಕಬ್ಜೆ ಮಾಡ್ತೀವಿ ಅನ್ನೋವಂಥ ಲೆಕ್ಕಕ್ಕೆ ಬರ್ತಿದ್ದು. ಇದು ಒಂಥರ ಅವರಿಗೆ ಎಲ್ಲೇ ಸಿಗಿಸಿಟ್ಟು ಅವನು ಇಲಾಖೆ ಅಧೀನದಲ್ಲಿ ತೆಗೆದುಕೊಂಡು ನಾಳೆ, ಯಾಕಂದರೆ ಧಾರ್ಮಿಕ ಇಲಾಖೆಯ ಒಂದು ಕಾನೂನುಗಳು ಅಥವಾ ನಮ್ಮಲ್ಲಿರುವಂಥ ಧಾರ್ಮಿಕ ಪದ್ಧತಿಗಳು ಅದಕ್ಕೆ ಭಾಳಷ್ಟು ವ್ಯತ್ಯಾಸಗಳಿರ್ತಾವೆ. ಭಾಳಷ್ಟು ವ್ಯತ್ಯಾಸಗಳಿರೋದ್ರಿಂದ ನಾವೆಲ್ಲ ನಮ್ಮ ಧಾರ್ಮಿಕ
ನಂಬಿಕೆ ಮೇಲೆ ಆಧಾರಗಳ ಮೇಲೆ ನಾವು ದೇವಸ್ಥಾನಗಳ ಜಾತ್ರೆ ಗೀತ್ರೆ ಪ್ರಸಾದ ಎಲ್ಲ ನಡೆಸ್ತಾ ಬರ್ತಿರ್ತೀವಿ. ಇವಕ್ಕೆ ಸಂಪೂರ್ಣವಾಗಿ ಇದನ್ನು ಅಂದ್ರೆ ಇದಕ್ಕೆ ಧಕ್ಕೆ ಬರುವಂಥದ್ದು. ಅದಕ್ಕೆ ನಾವು ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದು ಮಾಡೋಕ್ಕೆ ಬಂದ್ವಿ. ಇದು ಅಲ್ಲಿ ವೇಳೆ ಆಗದೇ ಇದ್ದರೆ ಕಾನೂನು ಹೋರಾಟ ಮತ್ತು ಬೇರೆ ಬೇರೆ ಹೋರಾಟಗಳನ್ನು ರೂಪಿಸ್ತೀವಿ.